ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗ್ರ. ರಾಮನಗರದಲ್ಲಿ ವಿಶ್ವ ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನಾಚರಣೆ ಅಂಗವಾಗಿ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಮಾನವ ಕಳ್ಳ ಸಾಗಾಣಿಕೆಯನ್ನು ತಡೆಗಟ್ಟಲು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಬೆಂಗಳೂರು ದಕ್ಷಿಣ ಜಿಲ್ಲೆ, ಪೊಲೀಸ್ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಶಿಕ್ಷಣ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ರಾಮನಗರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನಾಚರಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ಸವಿತಾ PR ರವರು ಉದ್ಘಾಟಿಸಿ ಮಾತನಾಡಿ, ಮಾನವ ಕಳ್ಳ ಸಾಗಾಣಿಕೆ ಒಂದು ಗಂಭೀರ ಸಾಮಾಜಿಕ ಅಪರಾಧವಾಗಿದ್ದು, ಇದನ್ನು ತಡೆಗಟ್ಟಲು ಸಾರ್ವಜನಿಕ ಜಾಗೃತಿ ಮತ್ತು ಎಲ್ಲ ಇಲಾಖೆಗಳ ಸಮನ್ವಯ ಅತ್ಯಗತ್ಯ ಎಂದು ತಿಳಿಸಿದರು. ಇದೇ ವೇಳೆ ಮಾನವ ಕಳ್ಳ ಸಾಗಾಣಿಕೆ ಕುರಿತು ಜಾಗೃತಿ ಕರಪತ್ರವನ್ನು ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ರಾಜ್ಯ ಸಂಪನ್ಮೂಲ ವ್ಯಕ್ತಿ ಜೆ. ಮೋಹನ್ ಕುಮಾರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ನಿರೂಪಣಾಧಿಕಾರಿ ಶ್ರೀಮತಿ ಲಕ್ಷ್ಮೀದೇವಿ, ಉಪನಿರ್ದೇಶಕ ಎಸ್. ಮಂಜುನಾಥ್, ಶಾಂತಜೀವ ಜ್ಯೋತಿಯ ಕಾರ್ಯದರ್ಶಿ ಷಣ್ಮುಗ ಸುಂದರಂ, ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ಶಿವಕುಮಾರ್, ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಸ್ವಾಮಿ ಸೇರಿದಂತೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಿಬ್ಬಂದಿ, PLVಗಳು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಭಾಗವಹಿಸಿದರು. ಮೆಂಬರ್ ಸೆಕ್ರೆಟರಿ ಆಗಿ ಬಂದಿರುವಾಗ ಕೂಡ ನಾನು ಈ ಫಂಕ್ಷನನ್ನು ಅಟೆಂಡ್ ಮಾಡಿದ್ದೆ. ಹಾಗೆ ಹ್ಯೂಮನ್ ಟ್ರಾಫಿಕಿಂಗ್ ಅಂದರೆ ಏನು, ಮಾನವ ಕಳ್ಳ ಸಾಗಾಣಿಕೆ ಅಂದರೆ ಏನು ಅನ್ನೋದರ ವಿಚಾರದ ಬಗ್ಗೆ ಕೂಡ ನಾವು ಹೇಳಿದ್ದೆ. ಹಾಗೆ ರಿಸೋರ್ಸ್ ಪರ್ಸನ್ಗಳು ಕೂಡ ಇದರ ಬಗ್ಗೆ ಮಾತಾಡಿದರು. ಎರಡನೇ ಫಂಕ್ಷನ್ಗೂ ನಾನೇ ಬಂದಿದ್ದೆ, ನಮ್ಮ PDG ಅವರು ಬಂದಿದ್ದರು. ಆ ಫಂಕ್ಷನಲ್ಲೂ ಅಷ್ಟೇ ಹ್ಯೂಮನ್ ಟ್ರಾಫಿಕಿಂಗ್ ಅಂದರೆ ಏನು, ಕಳ್ಳ ಸಾಗಾಣಿಕೆ ಹೇಗೆ ಆಗುತ್ತೆ, ಯಾವುದೆಲ್ಲ ಕಾನೂನುಗಳಿವೆ, ಆ ಕಾನೂನು ಹೇಗೆ ಇಂಪ್ಲಿಮೆಂಟ್ ಆಗುತ್ತೆ, ನ್ಯಾಯಾಲಯದ ಪಾತ್ರ ಏನು, ಪೊಲೀಸರವರ ಪಾತ್ರ ಏನು, ಎಲ್ಲನೂ ಸವಿವರವಾಗಿ ನಾವು ಹೇಳಿದ್ದೀವಿ, ನೀವು ಕೇಳಿರ್ತೀವಿ. ಇದು ನನ್ನ ಮೂರನೇ ಪ್ರೋಗ್ರಾಮಲ್ಲೂ ನಾನೀಗ ಅದರ ಬಗ್ಗೆ ಹ್ಯೂಮನ್ ಟ್ರಾಫಿಕಿಂಗ್ ಬಗ್ಗೆ ಹೇಳಬೇಕು, ಉದ್ಘಾಟನಾ ನುಡಿಗಳನ್ನು ಆಡಬೇಕು. ರಿಸೋರ್ಸ್ ಪರ್ಸನ್ ಯಾರು ಬಂದಿದ್ದಾರೆ ಅವರು ಕೂಡ ಇದರ ಬಗ್ಗೆ ಡಿಟೇಲ್ ಆಗಿ ಹೇಳ್ತಾರೆ. ಹಾಗೆ ನಾನೇನು ಹೇಳೋದು ಅಂತ ಹೇಳಿದರೆ, ಹೇಳುವಷ್ಟು ನಾವು ಹೇಳಿದ್ದೀವಿ. ಇನ್ನು ಬಾಕಿ ಉಳಿದಿರೋದೇನು ಅಂತ ಹೇಳಿದರೆ ಅದರ ಆಚರಣೆ, ಇಂಪ್ಲಿಮೆಂಟೇಷನ್. ಹೇಳೋದನ್ನೆಲ್ಲ ನಾವು ಸಾಕಷ್ಟು ಸಲ ಹೇಳಿದ್ದೀವಿ. ಈಗ ನಾನು ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಎಷ್ಟು ಸಾಧ್ಯವೋ ಅಷ್ಟು ಲೀಗಲ್ ಏಡ್ ಪ್ರೋಗ್ರಾಮ್ಗಳನ್ನು ಕೂಡ ನಾನು ಹಮ್ಮಿಕೊಳ್ತಾ ಇದ್ದೇನೆ. ಇಲ್ಲಿರೋ PLVಗಳಿಗೆ ಗೊತ್ತು, ಬಹುಶಃ ಪ್ರತಿ ತಿಂಗಳಿಗೆ ಇಷ್ಟು ಪ್ರೋಗ್ರಾಮ್ಸ್ ಅಂತ ಹಳ್ಳಿಗಳಲ್ಲೂ ನಾವು ಮಾಡ್ತಾ ಇದ್ದೇವೆ. ಬಟ್ ಕಾನೂನು ಪುಸ್ತಕದಲ್ಲಿ ಉಳಿದಿದೆ ಅನ್ನೋದು ನನ್ನ ಭಾವನೆ. ಹಂಗಾಗಬಾರ್ದು. ಕಾನೂನುಗಳು ಇಂಪ್ಲಿಮೆಂಟೇಷನ್ ಆಗಬೇಕು. ಹಾಗೆ ಇದರ ಪರವಾಗಿ ಈಗ ಕಳ್ಳ ಸಾಗಾಣಿಕೆಯ ಪರವಾಗಿ ಅನೇಕ ಜಡ್ಜ್ಮೆಂಟ್ಸ್ಗಳು ಬಂದಿವೆ. ಸೊ ಏನು ಹೇಳುತ್ತೆ, ಅದು ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅದರ ಬಗ್ಗೆ ಆ ಜಡ್ಜ್ಮೆಂಟಿಂದ ಕೆಲವೊಂದು ಗೈಡ್ಲೈನ್ಸ್ ಕೂಡ ಬಂದಿದೆ. ಈಗ ಇತ್ತೀಚೆಗೆ ಬಂದ ಗೈಡ್ಲೈನ್ಸ್ ಯಾವುದು ಅಂತ ಹೇಳಿದರೆ, ಮಿಸ್ಸಿಂಗ್ ಚೈಲ್ಡ್ ಅಂದರೆ ಕಾಣೆಯಾದ ಮಕ್ಕಳ ಬಗ್ಗೆ. ಕಾಣೆಯಾದ ಮಕ್ಕಳನ್ನು ಹೇಗೆ ನಾವು ಅಂಥ ಸಂದರ್ಭದಲ್ಲಿ ಪೊಲೀಸ್ನವರ ಕರ್ತವ್ಯ ಏನು, ಯಾವ ಥರ ಕೇಸ್ಗಳನ್ನು ಫೈಲ್ ಮಾಡಬೇಕು, FIR ಎಷ್ಟು ಬೇಗ ಮಾಡಬೇಕು, ಕಾಣೆಯಾದ ಮಕ್ಕಳ ಬಗ್ಗೆ ಯಾವ ಸೆಕ್ಷನ್ಸ್ಗಳನ್ನು ನಾವು ಅಳವಡಿಸಿಕೊಳ್ಬೇಕು, ಇದೆಲ್ಲವೂ ಕೂಡ ಪ್ರತಿಯೊಂದಕ್ಕೂ ವಿವರಣೆ ಇದೆ. ಪ್ರತಿಯೊಂದು ಕಾನೂನುಗಳು ನಮಗೆ ತಿಳ್ಕೊಳ್ಳುವ ರೀತಿಯಲ್ಲಿ, ನಮಗೆ ಮನದಟ್ಟವಾಗುವಂಥ ರೀತಿಯಲ್ಲೇ ಇದೆ. ಆದರೆ ನನ್ನ ಮೇನ್ ಈ ಕಾರ್ಯಕ್ರಮದ ಉದ್ದೇಶ ಏನಾಗಬೇಕಂತ ಹೇಳಿದರೆ, ಯಾರು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಅವರು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಇಂಪ್ಲಿಮೆಂಟೇಷನ್ ಮಾಡುವಲ್ಲಿ ಅವರ ಪಾತ್ರ ಮಹತ್ವದ್ದಾಗಿರಬೇಕು ಅನ್ನೋದು ನನ್ನ ಭಾವನೆ. ಸೊ ಯಾಕೆ ಎಲ್ಲ ಇಲಾಖೆಗಳಿಂದ ನಾವು ಕರೆದಿದ್ದೇವೆ ಅಂತ ಹೇಳಿದರೆ, ನಿಮ್ಮ ಎಲ್ಲರ ಪಾಲುದಾರಿಕೆ ಈ ಕಳ್ಳ ಸಾಗಾಣಿಕೆಯನ್ನು ತಡೆಗಟ್ಟುವಂತಹ ವಿಚಾರದಲ್ಲಿ ಇದೆ. ಅದು ಸಾಮಾನ್ಯ ನಾಗರಿಕರಾಗಿರ್ಬೋದು, ಅಥವಾ ಒಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ನಲ್ಲಿರುವ ಅಧಿಕಾರಿಗಳಿರ್ಬೋದು, ಹಾಗೆ ಒಂದು ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರು ಇರ್ಬೋದು, ಅಥವಾ BEO ಇರ್ಬೋದು, ಅಥವಾ ಎಲ್ಲದಕ್ಕಿಂತ ಮುಖ್ಯವಾಗಿ ರೆವಿನ್ಯೂ ಇನ್ಸ್ಪೆಕ್ಟರ್ಗಳಿರ್ಬೋದು, VAಗಳಿರ್ಬೋದು, ಅಥವಾ CDPOಗಳಿರ್ಬೋದು. ಇವರೆಲ್ಲದರದ್ದು ಜವಾಬ್ದಾರಿ ಇದೆ. ಯಾಕಂತ ಹೇಳಿದರೆ, ನಾವು ಫೀಲ್ಡಲ್ಲಿ ಕೆಲಸ ಮಾಡುವಾಗ ನಮಗೆ ಗಮನಕ್ಕೆ ಕೆಲವೊಂದು ಅಂಶಗಳು ಖಂಡಿತವಾಗ್ಲೂ ಬರುತ್ತೆ. ಯಾಕಂತ ಹೇಳಿದರೆ, ಯಾವಾಗ ಎಲ್ಲಿ ಕೆಲಸಗಳು ನಡೀತಾ ಇದೆಯೋ, ಯಾವಾಗ ಇಲ್ಲಿ ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ, ಕೂಲಿ ಕೆಲಸದವರು ಕೆಲಸ ಮಾಡ್ತಾ ಇರ್ತಾರೆ, ಕೂಲಿ ಕಾರ್ಮಿಕರು ಕೆಲಸ ಮಾಡುವವರು ಇರ್ತಾರೆ, ಅಂತಹ ಕೆಲಸಗಳಲ್ಲಿ ಅಥವಾ ಅಂತಹ
ಪ್ಲೇಸ್ಗಳಲ್ಲಿ ಏನಾದರೂ ನಿಮಗೆ ಡೌಟ್ ಏನಾದರೂ ಬಂದರೆ ಅಲ್ಲಿ ಒಂಚೂರು ಎನ್ಕ್ವೈರಿ ಮಾಡೋದಿರ್ಬೋದು, ಆ ಸಮಸ್ಯೆಗಳನ್ನು ಏನಾಗಿದೆ ಇಲ್ಲಿ ಅನ್ನೋದು ಓನರ್ಗಳ ಬಗ್ಗೆ ಎನ್ಕ್ವೈರಿ ಮಾಡೋದಿರ್ಬೋದು. ಹಾಗೆ ಒಂದು ಸಣ್ಣ ಸಂಶಯ ಬಂದರೆ ಅಲ್ಲಿ ನೀವು ವಿಜಿಲೆಂಟ್ ಆಗಿದ್ದರೆ ಖಂಡಿತವಾಗ್ಲೂ ನಾವು ಈ ಪ್ರಕರಣಗಳನ್ನು ತಡೆಗಟ್ಬೋದು. ಹಾಗೆ ಹ್ಯೂಮನ್ ಟ್ರಾಫಿಕಿಂಗ್ ಅಂದರೆ ಏನು, ಇದರಲ್ಲಿ ಯಾವುದೆಲ್ಲ ಅಂಶಗಳು ಬರ್ತವೆ ಅನ್ನೋದನ್ನು ಇವರು ರಿಸೋರ್ಸ್ ಪರ್ಸನ್ಸ್ ಯಾರು ಬಂದಿದ್ದಾರೆ ಅವರು ಅದನ್ನು ಸವಿವರವಾಗಿ ಹೇಳ್ತಾರೆ. ಸೊ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದಿಷ್ಟೇ, ಸಾರ್ವಜನಿಕರ ನಾವು ಜಡ್ಜ್ ಆಗೋದಕ್ಕಿಂತ ಮುಂಚೆ ಅಥವಾ ಒಂದು ಗೌರ್ಮೆಂಟ್ ಅಧಿಕಾರಿ ಆಗೋ ಮುಂಚಿತವಾಗಿ ಅಥವಾ ಒಂದು ಅಂಗನವಾಡಿ ಟೀಚರ್ ಆಗೋ ಮುಂಚಿತವಾಗಿ ನಾವೆಲ್ಲರೂ ಒಂದು ಸಾಮಾನ್ಯ ಪ್ರಜೆಗಳ ಡ್ಯೂಟಿಯನ್ನು, ಇದು ಗೌರ್ಮೆಂಟ್ ಅಧಿಕಾರಿಗಳ ಡ್ಯೂಟಿ ಮಾತ್ರ ಅಲ್ಲ, ಸಾಮಾನ್ಯ ಪ್ರಜೆಯ ಡ್ಯೂಟಿ ಕೂಡ ಇಂತಹ ಅಪರಾಧಗಳನ್ನು ತಡೆಯುವಂಥದ್ದು ಇರುತ್ತೆ. ಸೊ ಎಲ್ಲರೂ ಏಕ ಉದ್ದೇಶದಿಂದ ನಾವು ಕೆಲಸ ಮಾಡಬೇಕಾಗತ್ತೆ. ಖಂಡಿತವಾಗ್ಲೂ ಪೊಲೀಸ್ನವರು ಕೆಲಸ ಮಾಡ್ತಾ ಇದ್ದಾರೆ, ನ್ಯಾಯಾಲಯಗಳು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಇದರ ಜೊತೆಗೆ ಎಲ್ಲ ಅಧಿಕಾರಿಗಳು ಹಾಗೂ ಎಲ್ಲ ಸಾಮಾನ್ಯ ಪ್ರಜೆಗಳು ಕೂಡ ಕೈ ಜೋಡಿಸಿ ಈ ಹ್ಯೂಮನ್ ಟ್ರಾಫಿಕಿಂಗನ್ನು ತಡೆಯೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಭಾರತ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಡಿಗ್ನಿಫೈಡ್ ಆಗಿ ಬದುಕಲಿಕ್ಕೆ ಅವರಿಗೆ ಒಂದು ಹಕ್ಕನ್ನು, ಮೂಲಭೂತ ಹಕ್ಕಾಗಿ ನಮ್ಮ ಭಾರತ ಸಂವಿಧಾನ ನೀಡಿದೆ. ಆದ್ದರಿಂದ ಯಾರೂ ಕೂಡ ಈ ಮಾನವ ಕಳ್ಳ ಸಾಗಾಣಿಕೆಗೆ ಒಳಗಾಗಬಾರ್ದು ಅನ್ನೋದು ಸರ್ಕಾರದ ಉದ್ದೇಶ. ಯಾರೂ ಕೂಡ ಮಾನವ ಕಳ್ಳ ಸಾಗಾಣಿಕೆಗೆ ಒಳಗಾಗಬಾರ್ದು ಅನ್ನೋ ಉದ್ದೇಶದಿಂದ ಸರ್ಕಾರದ ಹಂತದಲ್ಲಿ ಸಾಕಷ್ಟು ಕ್ರಮಗಳನ್ನು, ಸಾಕಷ್ಟು ಆಕ್ಟ್ಗಳು ಬಂದಿದ್ದಾವೆ. ಪೊಲೀಸ್ ಇಲಾಖೆ ಇರ್ಬೋದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತು ಮತ್ತು ವಿವಿಧ ಇಲಾಖೆಗಳು ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಈ ಒಂದು ಮಾನವ ಕಳ್ಳ ಸಾಗಾಣಿಕೆ ತಡೆಗೆ ಸಾಕಷ್ಟು ಶ್ರಮವನ್ನು ಹಾಕ್ತಾ ಇದ್ದಾರೆ. ಹಾಗಾಗಿ ಕೂಡ ಈ ಬಡತನ ಇರ್ಬೋದು ಅಥವಾ ಅತಿಯಾದ ಒಂದು ಸಂಬಳ ಕೊಡಿಸ್ತೀವಿ ಅಂತ ಅನ್ನೋದು ಇನ್ನೊಂದು ಮತ್ತೊಂದು ಆಸೆ ಇರ್ಬೋದು, ಇದಕ್ಕೆಲ್ಲ ಬಿದ್ದು ಈ ಕಳ್ಳ ಸಾಗಾಣಿಕೆಗಳು ನಡೀತಾನೆ ಇದ್ದಾವೆ. ಸೊ ಆದ್ದರಿಂದ ನಾವು ತಡಿಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಮೇಡಮ್ ಹೇಳ್ದಂಗೆ ಪ್ರತಿಯೊಬ್ಬರು ಅಧಿಕಾರಿಗಳು ಗ್ರಾಮ ಪಂಚಾಯತಿ ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದವರೆಗೆ ಪ್ರತಿಯೊಬ್ಬರು ಅಧಿಕಾರಿಗಳು ಕೂಡ ಇದರ ಬಗ್ಗೆ ಶ್ರಮ ವಹಿಸ್ತಾ ಇದ್ದು ಪ್ರತಿಯೊಬ್ಬ ಪ್ರಜೆಗಳು ಕೂಡ ಇದರ ವಿರುದ್ಧ ಎಚ್ಚೆತ್ತುಕೊಳ್ಬೇಕು. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನಲ್ ಅನ್ನು. ವಂದನೆಗಳು.